ಇನ್ನು ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಅನ್ನು ಯಾರ್ಯಾರು ನೋಡ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಈ ಸ್ಟೋರಿನ ಗಮನಿಸಬೇಕು. ಬಿಗ್ ಬಾಸ್ ಅಭಿಮಾನಿಗಳು ತಪ್ಪದೆ ಈ ಸುದ್ದಿಯನ್ನ ನೋಡಿ. ಈ ಸುದ್ದಿ ನೀವು ನೋಡಿದ್ರೆ ಶಾಕ್ ಆಗೋದು ಪಕ್ಕಾ. ನಿಮ್ಮ ಬಾಡಿಯಲ್ಲಿ ಕರೆಂಟ್ ಪಾಸ್ ಆಗುತ್ತೆ. ಎಸ್, ಇವತ್ತಿನ ಸ್ಟೋರಿಯಲ್ಲಿ 2 ಕ್ಯಾರೆಕ್ಟರ್ಗಳಿದ್ದಾವೆ. ಈ 2 ಕ್ಯಾರೆಕ್ಟರ್ಗಳು ಬಿಗ್ ಬಾಸಿನ ಕಂಟೆಸ್ಟೆಂಟ್ಗಳು. ಇಬ್ಬರು ಕೂಡ ಖಟ್ಟರ ರೈಟಿಸ್ಟ್, ಬಲಪಂಥೀಯರು. ಇಬ್ಬರ ವಿಚಾರವನ್ನ ಇವತ್ತು ನಾವು ಹೇಳ್ತೀವಿ. ಇದು ಸಾಮಾಜಿಕ ಜಾಲತಾಣದಲ್ಲಿ ಇವರದ್ದೇ ಸುದ್ದಿ ಹರಿದಾಡ್ತಾ ಇದೆ. ಇವರಿಬ್ಬರು ಬಿಗ್ ಬಾಸ್ನ ಸ್ಪರ್ಧಿಗಳು, ಇವರಿಬ್ಬರು ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳು. ಹಾಗಾದ್ರೆ ಏನಾಗಿತ್ತು ಇವರಿಬ್ಬರ ನಡುವೆ ಏನಾಗಿತ್ತು? ಕಳೆದ ಅನೇಕ ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇವರದ್ದೇ ವಿಚಾರಗಳು ಹರಿದಾಡ್ತಾ ಇದೆ. ಎಸ್, ಇದು ಬಿಗ್ ಬಾಸ್ಗೆ ಸಂಬಂಧಪಟ್ಟಂತಹ ಮೇಜರ್ ಸುದ್ದಿ. ಕಳೆದೆರಡು ದಿನಗಳಿಂದ ಇವರಿಬ್ಬರದ್ದೇ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅವರು ಬೇರಾರು ಅಲ್ಲ, ಕಿರಿಕೀರ್ತಿ ಹಾಗೂ ಚೈತ್ರಾ ಕುಂದಾಪುರ. ಹಾಗಾದ್ರೆ ಇವರಿಬ್ಬರ ನಡುವೆ ಏನ್ ನಡೀತು? ಇವರ ನಡುವೆ ನಡೆದಿರೋದಾದ್ರೂ ಏನು? ಕಳೆದೆರಡು ದಿನಗಳಿಂದ ಇವರಿಬ್ಬರದ್ದೇ ಸುದ್ದಿ. ಹೌದು, ಇವರಿಬ್ಬರು ನಿಜಕ್ಕೂ ಮದುವೆ ಆಗ್ತಾರಾ? ಎಸ್, ಇದಕ್ಕೆ ಕ್ಲಾರಿಟಿ ಕೊಟ್ಟಂತಹ ಕಿರಿಕೀರ್ತಿ ನೋಡಿ. ಚೈತ್ರಾ ಕುಂದಾಪುರ ಅವರೇ ಹೇಳಿಕೊಂಡಂತೆ ಆಕೆ ಒಂದು ರೈಟ್ ವಿಂಗಿನ ಸಕ್ರಿಯ ಕಾರ್ಯಕರ್ತೆ. ಇನ್ನು ಕಿರಿಕೀರ್ತಿ ಅವರೇ ಹೇಳಿಕೊಂಡಂತೆ ರೈಟ್ ವಿಂಗ್ ಪತ್ರಕರ್ತ, ಬಲಪಂಥೀಯ ಪತ್ರಕರ್ತ. ಇಬ್ಬರ ಸೈದ್ಧಾಂತಿಕ ನಿಲುವುಗಳು ಆಲ್ಮೋಸ್ಟ್ ಒಂದೇ ತರ ಇರುತ್ತೆ. ಸೊ ಇವರಿಬ್ಬರು ಕೂಡ ಮದುವೆಯಾಗ್ತಾರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳಾಗಿತ್ತು. ಆದರೆ ಮದುವೆ ಎನ್ನುವಂತಹದ್ದು ಅವರವರ ಇಚ್ಛೆಗೆ ಬಿಟ್ಟಂತಹ ವಿಚಾರ. ಇಬ್ಬರದು ಒಂದೇ ರೀತಿಯ ವರ್ಷನ್ಗಳಿರುತ್ತೆ, ಇಬ್ಬರದು ಹರಿತವಾದ ಭಾಷಣಗಳಿರ್ತಾವೆ, ಇಬ್ಬರೂ ಕೂಡ ಕಟ್ಟರ ಹಿಂದುತ್ವವಾದಿಗಳು. ಹಾಗಾಗಿ ಇವರಿಬ್ಬರ ನಡುವೆ ಏನಾದರೂ ಪ್ರೇಮ ಮೊಳಕೆ ಹೊಡೆದಿದೆಯಾ? ಇವರಿಬ್ಬರೇನಾದರೂ ಪ್ರೇಮ ನಿವೇದನೆಯನ್ನು ಹಂಚಿಕೊಂಡಿರ್ಬೋದಾ? ಇಬ್ಬರ ನಡುವೆ ಏನಾದರೂ ಪ್ರಪೋಸಲ್ ಅಥವಾ ಇಡಲಾಗಿದೆಯಾ ಇಬ್ಬರಲ್ಲಿ ಒಬ್ಬರು? ಸೊ ಈ ಅರ್ಥದಲ್ಲಿ ಚರ್ಚೆ ಆಗೋದು ಸಹಜಾರಿ. ವಿಮರ್ಶೆ ಮಾಡೋದಕ್ಕೂ, ಪರಾಮರ್ಶೆ ಮಾಡೋದಕ್ಕೂ, ಹೊಗಳೋದಕ್ಕೂ, ತೆಗಳೋದಕ್ಕೂ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇದೆ. ಆದರೆ ಅದು ಕಾನೂನಿನ ಅಡಿಯಲ್ಲಿರಬೇಕು. ಅನ್ಪಾರ್ಲಿಮೆಂಟ್ರಿ ಶಬ್ದಗಳನ್ನು ಬಳಸದೆ ಒಬ್ಬರನ್ನ ವಿಮರ್ಶೆಯೂ ಮಾಡಬಹುದು, ಪರಾಮರ್ಶೆಯೂ ಮಾಡಬಹುದು, ಒಬ್ಬರನ್ನ ತೆಗಳಬಹುದು, ಒಬ್ಬರನ್ನ ಹೊಗಳಬಹುದು. ಸಾಮಾಜಿಕವಾದಂತಹ ಬದ್ಧತೆ ಮತ್ತು ನಾಗರಿಕ ಶಬ್ದಗಳಿಂದ ಮಾತ್ರ. ಹಾಗಾದ್ರೆ ಕೆಲ ಖಾಸಗಿ ವಾಹಿನಿಯ ಮುಖಾಂತರವಾಗಿ ಸ್ಪಷ್ಟ ಉತ್ತರವನ್ನ ನೀಡಿದಂತಹ ಕೀರ್ತಿ, ಖಾಸಗಿ ವಾಹಿನಿ ಮುಖಾಂತರವಾಗಿ ಸ್ಪಷ್ಟ ಉತ್ತರವನ್ನ ನೀಡಿದ್ದಾರೆ. ಈ ವಿಚಾರ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಇಬ್ಬರ ನಡುವೆ ಪ್ರೇಮ ಮೊಳಕೆ ಹೊಡೆದಿದೆ, ಹಾಗಾಗಿ ಇಬ್ಬರು ಕೂಡ ಮದುವೆ ಆಗ್ತಾರೆ, ಹಾಗೆ ಹೀಗೆ ಅದೊಂದು ಇದೊಂದು ಈ ಅರ್ಥದಲ್ಲೂ ಕೂಡ ಸುದ್ದಿಗಳು ಶುರುವಾಗಿತ್ತು. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಪ್ರಮುಖರು ಅಂತ ಕರೆಸಿಕೊಳ್ಳುವ ಕಿರಿಕೀರ್ತಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಅವರ ಸಿಂಗಲ್ ವರ್ಷನ್ ಈಗ ಬಿಡುಗಡೆ ಆಗಿರುವಂತಹದ್ದು. ಹಾಗಾದ್ರೆ ಕಿರಿಕೀರ್ತಿ ಈ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಟಿರುವಂತಹದ್ದು. ಹಾಗಾದ್ರೆ ಏನು ಹೇಳಿದ್ದಾರೆ? ಇವರಿಬ್ಬರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಶುರುವಾಗಿತ್ತು. ಆ ಚರ್ಚೆಗೆ ಸಂಬಂಧಪಟ್ಟ ಹಾಗೆ ಇವರಿಬ್ಬರ ನಡುವೆ ಯಾವುದೇ ತರಹದ ಪ್ರೀತಿ ಸಂಬಂಧ ಇಲ್ಲ. ಸೊ ಹಾಗಾಗಿ ಇದು ಒಂದು ಊಹಾಪೋಹದ ವಿಚಾರ ಅಂತೇಳಿ ಕಿರಿಕೀರ್ತಿ ಕ್ಲಾರಿಟಿಯನ್ನು ಕೊಟ್ಟಿರುವಂತಹದ್ದು. ಹಾಗಾಗಿ ಇಬ್ಬರ ನಡುವಿನ ಪ್ರೇಮ ಅಥವಾ ಮದುವೆಯ ವಿಚಾರವಾಗಿ ಯಾವುದೂ ಮಾತುಕತೆ ನಡೆದಿಲ್ಲ. ಇದು ಕಿರಿಕೀರ್ತಿಯ ಕ್ಲಾರಿಟಿ.